ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಂಗೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾಳೆ ನಮ್ಮ ಮನೆಗೆ ಒಂದು ಫಂಕ್ಷನ್ ನಡೀತಾ ಇದೆ. ಅದಕ್ಕೆ ಹಿಂದಿನ ದಿನ ರಾತ್ರಿನೇ ನಾನು ವ್ಲಾಗ್ ಶುರು ಮಾಡಿದ್ದೀನಿ. ಅದೇನು ಫಂಕ್ಷನ್ನು ಅಂದರೆ, ನಾಳೆ ನಮ್ಮ ಅಕ್ಕ ಎರಡನೇ ಅಕ್ಕಂದು ಎಂಗೇಜ್ಮೆಂಟ್ ನಡೀತಾ ಇದೆ. ಹಾಗಾಗಿ ಹಿಂದಿನ ದಿನ ರಾತ್ರಿನೇ ವ್ಲಾಗ್ ಶುರು ಮಾಡಿದ್ದೀನಿ. ಇವಾಗ ಮೆಹಂದಿ ಶಾಸ್ತ್ರ ಎಲ್ಲ ನಡೀತಾ ಇದೆ, ಅದಕ್ಕೋಸ್ಕರ ಹಿಂದಿನ ದಿನ ರಾತ್ರಿ ಶುರು ಮಾಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ. ನಾಳೆ ಫಂಕ್ಷನಲ್ಲಿ ಏನೇನು ಶಾಸ್ತ್ರ ಎಲ್ಲ ನಡೀತೈತೆ, ಯಾರ್ಯಾರು ಬರ್ತಾರೆ ಅಂತ ಎಲ್ಲದೂ ಕೂಡ ಕ್ಯಾಪ್ಚರ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ನೈಟೇ ನಮ್ಮ ಅಕ್ಕನಿಗೆ ಮೆಹಂದಿ ಹಚ್ತಾ ಇದ್ದಾರೆ. ನನ್ನ ಫ್ರೆಂಡೇ ಬಂದಿದ್ಲು ಮೆಹಂದಿ ಹಚ್ಚೋಕ್ಕೆ. ಏನಾರು ಈ ಥರ ಫಂಕ್ಷನ್ ಇದ್ದರೆ ಅವಳೇ ಹಚ್ತಾಳೆ. ಅವಳಿಗೆ ಏನಾರು ಎಮರ್ಜೆನ್ಸಿ ಇತ್ತು ಅಂದರೆ ನಮ್ಮ ಅಕ್ಕರು ಯಾರು ಹಚ್ತಾರೆ. ಅದಕ್ಕೆ ಅವಳೇ ಮೆಹಂದಿ ಹಚ್ತಾ ಇದ್ಲು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮೆಹಂದಿ ಹಾಕಿದ್ದಾಳೆ. ಕೈ ತುಂಬಾ ಮೆಹಂದಿ ಹಾಕೊಂಡು ಬರೀ ಕೈಗಷ್ಟೇ ಹಾಕಿದ್ವಿ, ಕಾಲಿಗೆಲ್ಲ ಏನು ಹಾಕೊಂಡಿಲ್ಲ, ಮದುವೆಗೆ ಹಾಕೊಳೋದಿರುತ್ತಲ್ಲ ಅಂತೇಳಿ. ಹಾಗೆ ಸ್ವಲ್ಪ ಡೆಕೋರೇಷನ್ ನಾವೇ ಮನೆಯಲ್ಲೇ ಮಾಡ್ಕೊಂಡಿದ್ದು. ನಾವು ಹೊರಗಿಂದ ಏನೂ ಕಳಿಸಿದ್ದಿಲ್ಲ. ಏನೇನು ಐಟಮ್ ಬೇಕೆಲ್ಲ ತರಿಸಿ ನಾವೇ ಡೆಕೋರೇಷನ್ ಸಿಂಪಲ್ಲಾಗಿ ನಾವೇ ಮನೇಲೇ ಡೆಕೋರೇಷನ್ ಮಾಡಿದ್ವಿ. ನೈಟು ಡೆಕೋರೇಷನ್ ಎಲ್ಲ ಮಾಡಿ ಮಲ್ಕೊಳೋ ಅಷ್ಟರಲ್ಲಿ 12 ಮುಕ್ಕಾಲು ಹತ್ತತ್ರನೇ ಆಗೋಗ್ಬಿಟ್ಟಿತ್ತು ಡೆಕೋರೇಷನ್ ಮುಗಿಯೋದು. ನೈಟ್ ಎಲ್ಲ ಡೆಕೋರೇಷನ್ ಮಾಡಿಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅಂತ ನಾನು ಇದನ್ನು ಅಷ್ಟರಲ್ಲಿ ಬೆಳಗ್ಗೆನೇ ರಂಗೋಲಿ ಎಲ್ಲ ಹಾಕಿ ಸಾಮಾನ್ಯದವರೆಲ್ಲ ಬಂದು ಸಾಮಾನೆಲ್ಲ ಹಾಕಿ ನಮ್ಮ ಅಕ್ಕನಿಗೆ ಅರಿಶಿನ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಹಿಂದಿನ ದಿನವೇ ನಮ್ಮ ದೊಡ್ಡಮ್ಮ ನಮ್ಮ ಅತ್ತೆಯರೆಲ್ಲ ಬಂದಿದ್ದರು ಊರಿಂದ. ಹತ್ರದವರೆಲ್ಲ ನೆಂಟರೆಲ್ಲ ಹಿಂದಿನ ದಿನವೇ ಬಂದಿದ್ದರು. ನಾವು ಫಂಕ್ಷನ್ನ 11-11:30 ಇಟ್ಕೊಂಡಿದ್ವಿ. ಹುಡ್ಗನ ಮನೆಗೂ ನಾವು 11-11:30 ಬರೋಕ್ಕೆ ಹೇಳಿದ್ವಿ. ಅದಕ್ಕೆ ಅಷ್ಟರೊಳಗೆ ಹುಡುಗಿಗೆ ಇನ್ನೇನು ಅರಿಶಿನ ಶಾಸ್ತ್ರ ಎಲ್ಲ ಐತೆ ಎಲ್ಲ ಹಾಕಿ ರೆಡಿ ಮಾಡ್ಕೊಳಕ್ಕೆ ಕರೆಕ್ಟ್ ಆಗುತ್ತೆ ಅಂತ ನಮ್ಮ ದೊಡ್ಡಮ್ಮ ನಮ್ಮ ಅತ್ತೆ ನಮ್ಮ ಅಮ್ಮರೆಲ್ಲ ಅರಿಶಿನ ಹಚ್ಚಿ 5 ಜನ ಮುತ್ತೈದೆಯರು ಏನಿದ್ದಾರೋ ಅವರೆಲ್ಲ ಅರಿಶಿನ ಹಚ್ಚಿ ಅರಿಶಿನ ನೀರು ಹಾಕ್ತಾಯಿದ್ರು ನಮ್ಮ ಅಕ್ಕನಿಗೂ. ಇವ್ರು ಬಂದು ನಮ್ಮ ಚಿಕ್ಕಮಂಗ್ಳೂರು ಅತ್ತೆ ಅಂದರೆ ನಮ್ಮ ಮಾಮನ ಹೆಂಡ್ತಿ, ನಮ್ಮ ಅಮ್ಮನ ತಮ್ಮನ ಹೆಂಡ್ತಿ. ಇವರು ನಮ್ಮ ಮಮ್ಮಿ ಎಲ್ಲರೂ ಅರಿಶಿನ ಹಚ್ತಾ ಇದ್ದಾರೆ. ಬೇಗ ಬೇಗ ಹುಡುಗಿಗೆ ರೆಡಿ ಮಾಡಿದ್ವಿ ಅಂದರೆ ನಾವು ರೆಡಿಯಾಗೋಕ್ಕೆ ಟೈಮ್ ಸಿಗುತ್ತೆ ಅಂತ. ಅದಕ್ಕೆ ಫಸ್ಟು ಎಲ್ಲ ಹುಡುಗಿ ಏನೇನೈತೆ ಶಾಸ್ತ್ರ ಎಲ್ಲ ಮುಗಿಸ್ಬಿಡೋಣ ಅಂತ. ಸ್ಯಾರಿ ಕೂಡ ಆಗಿರ್ಬೋದು, ಮೇಕಪ್ಪು ಕೂಡ ಮೆಹಂದಿ ಹಾಕಿದ್ದಾಳೆ ನನ್ನ ಫ್ರೆಂಡೆ, ಅವಳೇ ಮೇಕಪ್ ಮಾಡ್ತೀನಿ ಅಂತಲೂ ಹೇಳಿದ್ಲು. ಹಾಗಾಗಿ ಇವಳಿಗೆ ಸ್ನಾನ ಮಾಡಿಸಿ ಬೇಗ ಅವಳಿಗೆ ರೆಡಿ ಮಾಡಿಬಿಟ್ವಿ ಅಂದರೆ ಅವಳು ಮೇಕಪ್ ಮಾಡ್ಕೊಳಕ್ಕೆ ಅವಳಿಗೂ ಟೈಮ್ ಆಗುತ್ತೆ. ಆಮೇಲೆ ಗಡಿಬಿಡಿ ಮಾಡ್ತಾರೆ ಹುಡುಗನ ಮನೆ ಕಡೆಯವರೆಲ್ಲ ಬಂದಾಗ. ಹಾಗೆ ನಮ್ಮ ಅತ್ತೆ ಕೂಡ ಅರಿಶಿನ ಹಚ್ಕೊಂಡಿದ್ರು. ಎಲ್ಲರೂ ಸ್ವಲ್ಪ ಸ್ವಲ್ಪ ಹಚ್ಕೊತಾರಲ್ಲ, ಹಾಗೆ ಹಚ್ಕೊತಿದ್ರು. ಈಗ ಆರತಿ ಮಾಡ್ತಾಯಿದ್ದಾರೆ. ನಿಂತ್ಕೊಂಡು ಆರತಿ ಮಾಡಬೇಕಿಲ್ಲ, ಆರತಿ ಮಾಡ್ತಾರೆ. ಅಷ್ಟು ಗಲಾಟೆ ಒಳಗೂ ಚರಿಗೆ ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾಳೆ ಚರಿ. ನನಗೂ ಸ್ವಲ್ಪ ಹಾಗೆ ಅರಿಶಿನ ಹಚ್ಚಿದ್ರು. ನಾನೇನು ತುಂಬ ಓಡಾಡೋಕ್ಕೂ ಆಗಲ್ಲ ನನಗೆ. ಹಾಗಾಗಿ ಈಗ ಸ್ನಾನ ಮಾಡ್ಕೊಂಡು ಬಂದರು. ನಮ್ಮ ಅಜ್ಜಿ ಅರಿಶಿನ ಹಚ್ಚಕ್ಕೆ ನಮ್ಮ ಅಜ್ಜಿ ಬಂದಿದ್ದಿಲ್ಲ, ಅದಕ್ಕೆ ನಮ್ಮ ಅಜ್ಜಿ ಒಂದು ಆರತಿ ಮಾಡಿದ್ರು. ಅರಿಶಿನ ಎಲ್ಲ ಹಚ್ಚಿ ಸ್ನಾನ ಆದಮೇಲೆ ಆರತಿ ಮಾಡ್ತಾಯಿದ್ದಾರೆ. ನಮ್ಮ ಅಕ್ಕ ಹಾಗೆ ಒಂದು ಸ್ವಲ್ಪ ದೇವ್ರ ಪೂಜೆ ಮಾಡೋಣ ಅಂತ ದೇವ್ರ ಪೂಜೆ ಮಾಡ್ಕೊತಿದ್ದಾಳೆ. ನಾವು ಡೆಕೋರೇಷನ್ ಆ ಕಡೆ ಸೈಡ್ ಮಾಡಿಬಿಟ್ಟಿದ್ವಿ, ಆ ಕಡೆ ಸೈಡ್ ಕೂರಿಸ್ಬಾರ್ದು ಅಂದರು. ಹಾಗಾಗಿ ಈ ಕಡೆ ಕೂರಿಸ್ಬಿಟ್ಟು ಆಮೇಲೆ ಅಲ್ಲಿ ಫೋಟೋಸ್ ಎಲ್ಲ ಅಲ್ಲಿ ತಕ್ಕೊಳ್ಳೋಣ ಅಂತ. ಈಗ ಭಟ್ರು ಕೂಡ ಬಂದರು ಪೂಜೆಗೆ. ನಮ್ಮ ಅಕ್ಕನೂ ರೆಡಿ ಆಗ್ತಾ ಇದ್ದಾಳೆ ಇನ್ನೂ. ಈಗ ಹುಡುಗನ ಮನೆ ಬರೋಕ್ಕಿಂತ ಮುಂಚೆನೇ ನಮ್ಮ ಅಕ್ಕ ಬಾಬಾ ಅವಳ ಜೊತೆ ಪೂಜೆ ಕೊಡ್ತಾರಲ್ಲ, ಅದಕ್ಕೆ ಮುಂಚೆನೇ ಹುಡುಗಿ ಕೂರ್ಸೋಕ್ಕಿಂತ ಮುಂಚೆ ಹುಡುಗಿಯರ ಮನೆಯವರಿಗೆಲ್ಲ ಕೂರಿಸಿ ಪೂಜೆ ಮಾಡಿಬಿಡೋಣ ಅಂತ ಬೇಗ ಬಂದರು ಭಟ್ರು. ಅದಕ್ಕೋಸ್ಕರ ನಮ್ಮ ಅಕ್ಕ ಬಾವ ಕೂತ್ಕೊಂಡು ಪೂಜೆ ಎಲ್ಲ ಮಾಡಿಬಿಟ್ರು. ಅವರು ಹುಡುಗನ ಮನೆ ಬಂದಾಗ ಅವ್ರ ಕಡೆಯವ್ರು ಬಂದು ಕೂತ್ಕೊಳ್ಳಿ ಅಂತ. ಆಗ ಸಪ್ರೇಟ್ ಕೂತ್ಕೊಂಡು ಪೂಜೆ ಮಾಡಬಹುದು ಏನಾಗಲ್ಲ ಅಂದರು. ಹಾಗಾಗಿ ಮತ್ತೆ ತುಂಬ ಮಧ್ಯಾಹ್ನ ಆಗ್ಬಿಟ್ಟು ಉರಿ ಬಿಸಿಲಲ್ಲಿ ಅವಾಗೆಲ್ಲ ಸರಿ ಆಗಲ್ಲ ಅಂದ್ಕೊಂಡು ಹುಡುಗಿ ಮನೆ ಕಡೆ ಏನೈತೆ ಬೇಗ ನಾವೆಲ್ಲ ಹುಡುಗಿ ಮನೆ ಶಾಸ್ತ್ರ ಏನೈತೆ ಎಲ್ಲ ಮುಗಿಸ್ಕೊಂಡ್ವಿ. ನಾವು ಅಕ್ಕ ಬಾವ ಎಲ್ಲರೂ ದೊಡ್ಡವ್ರ ಕಲಿಗೆಲ್ಲ ಕಾಲಿ ಬಿದ್ದು ಆಶೀರ್ವಾದ ತೊಗೊತಿದ್ರು. ಈ ಪೂಜೆ ನಡೀತಾ ಇದೆ. ಆಲ್ಮೋಸ್ಟ್ ಅರ್ಧ ಜನ ಎಲ್ಲ ಬಂದಿದ್ದರು. ಹತ್ತದವ್ರು ಏನೇನಿದ್ದಾರೆ ಅವರೆಲ್ಲ ಬಂದಿದ್ದರು. ನಮ್ಮ ಅಕ್ಕ ನೀವು ನೋಡ್ಬೋದು, ಇದು ತವ್ರ ಮನೆ ಉಡ್ಸಿರೋ ಸೀರೆ, ನಮ್ಮ ಅಮ್ಮನ ಕಡೆಯಿಂದ ಉಡ್ಸಿರೋ ಸೀರೆ. ಈಗ ಹುಡುಗನ ಮನೆಯವ್ರು ಬಂದಿದ್ದಷ್ಟೇ ಅವ್ರು ಕೊಟ್ಟಿದ್ದ ಸೀರೆ ಚೇಂಜ್ ಮಾಡಿಸ್ಬೇಕು. ನಮ್ಮ ಅಕ್ಕ ಅದು ನೋಡ್ತಿರ್ಬೇಕು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ. ಹಾಗೆ ನಾನು ಕೂಡ ಮೇಕಪ್ ಮಾಡಿಸ್ಕೊತಾ ಇದ್ದೀನಿ.
ಓಡಾಡೋಕ್ಕಾಗಿಲ್ಲನೂ ಒಂದು ಸ್ವಲ್ಪ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಡ್ರೆಸ್ ಗಿಸ್ ಹಾಕೊಂಡು ರೆಡಿ ಆಗೋಣ ಅಂತ ಹಾಗಾಗಿ ಮೇಕಪ್ ಮಾಡಿಸ್ಕೊಂಡೆ. ನಮಸ್ತೆ ಆಯ್ ಮಾಡು. ನಮಸ್ತೆ ಮಾಡು. ನಮಸ್ತೆ ಇನ್ನೊಂದ್ಸತಿ ನಮಸ್ತೆ. ಇವಾಗ ಫೋಟೋ ಶೂಟ್ ನಡೀತಾ ಇದೆ. ಹುಡುಗನ ಮನೆಯವ್ರು ಬಂದಿದ್ದಿಲ್ಲ, ಅದಕ್ಕೆ ಹುಡುಗಿ ಜೊತೆ ನಿಂತ್ಕೊಂಡು ಆಮೇಲೆ ಫೋಟೋ ತೆಗ್ಸ್ಕೊಳಕ್ಕಾಗಲ್ಲ. ಹಾಗೆ ನಮ್ಮದೇನು ಸಿಂಗಲ್ ಫೋಟೋ ಇದ್ವಿ, ಎಲ್ಲ ತೆಗೆಸ್ಕೊಬಿಡೋಣ ಅಂತ ಫೋಟೋ ಶೂಟ್ ನಡೀತಾ ಇದೆ. ಈಗ ಹುಡುಗನಿಗೆ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಹುಡುಗನ ಮನೆ ಕಡೆಯವ್ರು ಬರ್ತಾ ಇದ್ದಾರೆ, ಎಲ್ಲರೂ ಆಚೆ ಕಡೆ ನಿಂತ್ಕೊಂಡು ಕಾಯ್ತಾ ಇದ್ವಿ. ನಮ್ಮ ಅಕ್ಕಂದು ಹಂಗೆ ಒಂದು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಬಿಡೋಣ ಬೇಗ. ಆಮೇಲೆ ಸೀರೆ ಚೇಂಜ್ ಮಾಡಿದೆ, ಈ ಸೀರೆಯಲ್ಲಿ ತೆಗ್ಸ್ಕೊಳಕ್ಕಾಗಲ್ಲ ಅಂತ. ಹಾಗೆ ಹುಡುಗನ ಮನೆಯವರು ಬಂದರು. ಅವ್ರು ಬರೋ ಅಷ್ಟೆಲ್ಲ 11:30 ಆಗಿತ್ತು. ಹುಡುಗನ ಮನೆ ಕಡೆ ಬಂದಾಗ ಹುಡುಗನ ಮನೆ ಕಡೆಯವರೆಲ್ಲ ಬರ್ತಾಯಿದ್ದಾರೆ. ಅವ್ರ ಫ್ಯಾಮಿಲಿ ಆಗಿರ್ಬೋದು, ಅವ್ರ ಅಕ್ಕ ಬಾವ ಅವ್ರ ಅಮ್ಮ ಎಲ್ಲರೂ ಬಂದ್ದಾರೆ. ಹುಡುಗ ಹೇಗಿದ್ದಾರೆ, ನಮ್ಮ ಅಕ್ಕನ ಮತ್ತು ಬಾವನ ಜೋಡಿ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ. ಈಗ ಆರತಿ ಗೀರ್ತಿ ಎಲ್ಲ ಮಾಡ್ಕೊಂಡು ಒಳಗೆ ಕರ್ಕೋಬೇಕು, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇವಾಗ ನಮ್ಮ ಅತ್ತೆ ಹುಡುಗನ ಕಾಲು ತೊಳೆದು ಒಳಗೆ ಕರ್ಕೋಬೇಕು, ಹಾಗಾಗಿ ಕಾಲು ತೊಳಿತಾ ಇದ್ದಾರೆ. ಹುಡುಗ ಮತ್ತು ಹುಡುಗನ ಅಕ್ಕನಿಗೆ ಅವ್ರು ಕಳಸ ಇಟ್ಕೊಂಡಿದ್ರಲ್ಲ, ಅದಕ್ಕಾಗಿ ಕಾಲು ತೊಳೆದು ಒಳಗೆ ಕರ್ಕೋಬೇಕು. ಅದಕ್ಕೆ ನಮ್ಮ ಅತ್ತೆ ಕಾಲು ತೊಳಿತಾ ಇದ್ದಾರೆ. ನಮ್ಮ ದೊಡ್ಡಮ್ಮ ಆಮೇಲೆ ನಮ್ಮಮ್ಮ ಚಿಕ್ಕಮ್ಮವರೆಲ್ಲ ಸೇರಿ ಆರತಿ ಮಾಡಿ ಒಳಗೆ ಕರ್ಕೊತಾ ಇದ್ದಾರೆ. ಇದು ನಮಗೊಂಥರ ಹೊಸ ಅನುಭವ. ನಮ್ಮ ದೊಡ್ಡ ಅಕ್ಕನ ಮದುವೆಯಲ್ಲಿ ನಾವು ಎಂಗೇಜ್ಮೆಂಟು ಮದುವೆ ಹಿಂದಿನ ದಿನವೇ ಮಾಡಿದ್ವಿ. ಆದರೆ ಇವರಿಗೆ ಮದುವೆಗೆ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೀವಿ, ಅದಕ್ಕೋಸ್ಕರ ಎಂಗೇಜ್ಮೆಂಟ್ ಮಾಡ್ತಿದ್ದೀವಲ್ವ, ಅದಕ್ಕೆ ಇದೊಂಥರ ಹೊಸ್ದಾಗಿ ನಮಗೇನೋ ಒಂಥರ ಅಷ್ಟು ಏನು ಅಂತ ಗೊತ್ತಿಲ್ಲ, ಹೊಸ್ದಾಗಿ ಮಾಡ್ತಿರೋದಲ್ವ, ಹೊಸ ಫೀಲಿಂಗ್ ಒಂಥರ ನಮಗಿದು. ಹುಡುಗನ ಕೈಯಲ್ಲಿ ಎಲೆ ಅಡಿಕೆ ಮತ್ತು ಒಂದು ತೆಂಗಿನಕಾಯಿ ಕೊಟ್ಟು ಸೋದ್ರ ಮಾವ ಅಂದರೆ ನಮಗೆ ಸೋದ್ರ ಮಾವ ಆಗ್ತಾರಲ್ಲ ನಮ್ಮ ಅಕ್ಕನಿಗೆ, ಅವರು ಕೈ ಹಿಡ್ದು ಒಳಗೆ ಕರ್ಕೊಂಡು ಹೋಗ್ಬೇಕು. ಇವಾಗ ನಮ್ಮ ಮಾಮ ಬಂದು ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಅವ್ರು ಬರೋಕ್ಕಿಂತ ಮುಂಚೆನೇ ನಮ್ಮ ಅಕ್ಕ ಬಾವ ಕೂತ್ಕೊಂಡು ಪೂಜೆ ಎಲ್ಲ ಆಗಿತ್ತು. ಈಗ ಹುಡುಗನ ಕಡೆಯಿಂದ ಕೂತ್ಕೋಬೇಕು, ಹಾಗಾಗಿ ಅವ್ರ ಕಡೆಯಿಂದ ಅವ್ರ ಅಕ್ಕ ಬಾವ ಕೂತ್ಕೊತಾ ಇದ್ದಾರೆ ಪೂಜೆಗೆ. ಆಮೇಲೆ ಹುಡುಗ ಹುಡುಗಿಗೆ ಕೂಡಿಸಿ ಅವರಿಗೆ ಆರತಿ ಎಲ್ಲ ಮಾಡೋದು. ಫಸ್ಟ್ ಅವ್ರ ಅಕ್ಕ ಬಾವ ಕೂತ್ಕೊಂಡು ಅವ್ರದ್ದೇನು ಪೂಜೆ ಐತೆ ಎಲ್ಲ ಪೂಜೆ ಮುಗಿಸ್ಕೋಬೇಕು. ಇವಾಗಷ್ಟೇ ಬಂದಲ್ಲ, ಅದಕ್ಕೆ ಸಕ್ಕರೆ ನೀರು ಕೊಡಬೇಕಲ್ಲ, ಅದಕ್ಕೆ ನಮ್ಮ ಅತ್ತೆ ಎಲ್ಲರಿಗೂ ನೀರು ಕೊಡ್ತಾ ಇದ್ದಾರೆ. ಈಗಷ್ಟೇ ಬಂದರೆ ಸ್ವಲ್ಪ ಸುಧಾರಿಸ್ಕೊಳ್ಳಿ ಕೂತ್ಕೊಳ್ಳಿ ಅಂತ. ಫಸ್ಟ್ ಹುಡುಗನಿಗೆ ಸೇವೆ ಮಾಡಬೇಕು, ಅದಕ್ಕೆ ಹುಡುಗನಿಗೆ ಸಕ್ಕರೆ ಮತ್ತು ನೀರೆಲ್ಲ ತಂದು ಕೊಟ್ಟರು. ಅಷ್ಟರೊಳಗೆ ಭಟ್ರು ಕೂಡ ಪೂಜೆಗೆಲ್ಲ ಜೋಡಿಸ್ಕೊತಾರೆ. ಅವ್ರ ಕಡೆಯವ್ರು ಇನ್ನೂ ಕೂತ್ಕೊಂಡು ಪೂಜೆ ಮಾಡಬೇಕಲ್ಲ, ಅದಕ್ಕೆ ಎಲ್ಲ ಜೋಡಿಸ್ಕೊತಾ ಇದ್ದಾರೆ. ಅವ್ರ ಕಡೆಯವರು ಅಷ್ಟೇ ಎಲ್ಲ ಅವ್ರ ಜೊತೆನೇ ಬಂದಿದ್ದರು. ನಮ್ಮ ಅಕ್ಕ ರೆಡಿಯಾಗಿ ನಿಂತಿದ್ಲು, ನಾವು ಅದನ್ನೇ ಅಣಗಿಸ್ತಾ ನಿಂತ್ಕೊಂಡಿದ್ವಿ. ಅವ್ರಿಗೆ ಕಿಂಡಲ್ ಮಾಡ್ತಾಯಿದ್ವಿ, ನಮ್ಮ ಭಾವಂಗೆ ಕಣ್ಣು ನೋಡಿರಿ, ಅವಳು ಅಲ್ಲಿಂದ ನೋಡ್ತಾಳೆ, ವೀಡಿಯೋ ಮಾಡ್ಕೊತೀವಿ ನಾವು ಅಂತೆಲ್ಲ ಅಣಗಿಸ್ತಾ ಇದ್ವಿ. ಈಗ ಅವ್ರ ಅಕ್ಕ ಬಾವ ನಮ್ಮ ಭಾವನ ಅಕ್ಕ ಬಾವ ಕೂತ್ಕೊಂಡಿದ್ದಾರೆ ಪೂಜೆಗೆ, ಅವ್ರು ಪೂಜೆ ಮಾಡಬೇಕಲ್ವ. ಆಮೇಲೆ ನಮ್ಮ ಭಾವ ಮತ್ತು ಅಕ್ಕ ಮತ್ತು ಅವ್ರ ಕಡೆಯಿಂದ ಅವ್ರ ಅಕ್ಕ ಭಾವನೂ ಕೂಡ ಇವರಿಗೆ ಹಾರ ಹಾಕಬೇಕು, ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಹಚ್ಚೋದು ಶಾಸ್ತ್ರಗಳಿರುತ್ತಲ್ಲ, ಅವೆಲ್ಲ ನಡೀತಾ ಇದ್ದಾವೆ ಶಾಸ್ತ್ರಗಳೆಲ್ಲ. ಇವಾಗ ಅವ್ರ ಅಕ್ಕ ಹುಡುಗನ ಅಕ್ಕ ನಮ್ಮ ಅಕ್ಕನಿಗೆ ಹೂವಿನ ಹಾರ ಹಾಕೋದು, ಮತ್ತು ನಮ್ಮ ಅಕ್ಕ ಅವ್ರಿಗೆ ಹೂವಿನ ಹಾರ ಹಾಕೋದು, ಒಂಥರ ಎಲ್ಲದು ಒಂಥರ ಚೆನ್ನಾಗಿತ್ತು ನೋಡೋದಕ್ಕೂ. ಎಲ್ಲ ಚೆನ್ನಾಗೇ ಆಯಿತು ಫಂಕ್ಷನು, ಯಾವುದು ಕೂಡ ಎಡವಟ್ಟಾಗಿಲ್ಲ, ಎಲ್ಲ ಚೆನ್ನಾಗಾಯಿತು. ಹುಡುಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅವಳಿಗೆ ಕೂಡಿಸಿ ಹುಡುಗನ ಮನೆ ಕಡೆಯಿಂದ ಏನು ಮಡ್ಲಕ್ಕಿ ಕೊಡ್ತಾರಲ್ಲ, ಅದೇ ಅವ್ರಿಗೆ ಸೀರೆ ಗೀರೆ ಅಂತ ಏನೇನು ತಂದಿರ್ತಾರೆ ಅವನ್ನೆಲ್ಲ ಕೊಡಬೇಕಲ್ಲ, ಅದಕ್ಕೆ ಹುಡುಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹುಡುಗಿ ಕರ್ಕೊಂಡೋಗಿ ಅವಳಿಗೆ ಕೂಡಿಸಿ ಪೂಜೆ ಎಲ್ಲ ಮಾಡಿಸ್ತಾರೆ. ಅವ್ರ ಕಡೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಮಡ್ಲಕ್ಕಿ ಏನು ಕೊಡಬೇಕು ಅದನ್ನು ಕೊಡ್ತಾರೆ. ಅವ್ರು ಕೊಟ್ಟಿದ್ದ ಸೀರೆನೇ ಇವಾಗ ಮತ್ತೆ ನಾವು ಉಡಿಸಿ ಹುಡುಗನ ಜೊತೆ ಕೂರಿಸ್ಬೇಕು ನಾವು. ಈಗ ಹುಡುಗನ ಮನೆ ಕಡೆ ಏನು ಶಾಸ್ತ್ರ ಮಾಡಬೇಕು, ಹುಡುಗಿ ಕೂರಿಸಿ ಆ ಶಾಸ್ತ್ರಗಳು ಮಾಡ್ತಾಯಿದ್ದಾರೆ ಅವರು. ಇವರು ನಮ್ಮ
ಅಕ್ಕನೇ ಮದುವೆ ಆಗ್ತಾರೆ. ನಮ್ಮ ಭಾವನ ಅಕ್ಕ ಇವರು. ಪಿಂಕ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ ಇವರು ನಮ್ಮ ಭಾವನ ಅಕ್ಕ ಇವರು. ಇವರೇ ಪೂಜೆ ಗೀಜೆಗೆಲ್ಲ ಕುತ್ಕೊಂಡಿರೋದು ಹುಡುಗನ ಕಡೆಯಿಂದ. ನಮ್ಮ ಕಡೆಯಿಂದ ನಮ್ಮ ದೊಡ್ಡ ಅಕ್ಕ ನಮ್ಮ ಭಾವ ಕುತ್ಕೊಂಡಿದ್ದಾರೆ. ನಾವು ಸಿಂಪಲ್ ಮಾಡೋಣ ಅಂದ್ಕೊಂಡ್ವಿ. ಅದು ತುಂಬಾ ಜೋರಾಗೇ ಆಗೋಯ್ತು ಫಂಕ್ಷನು. ನಾವು ಫ್ಯಾಮಿಲಿಯವ್ರು ಅಷ್ಟೇ ಸೇರಿ ಮಾಡೋಣ ಅಂದ್ಕೊಂಡ್ವಿ. ಅದು ತುಂಬ ಚೆನ್ನಾಗೇ ಆಯಿತು. ತುಂಬ ಜನ ಬಂದಿದ್ದರು. ಚೆನ್ನಾಗೇ ಆಯಿತು ಫಂಕ್ಷನ್ನು. ಈಗ ಹುಡುಗನ ಮನೆ ಕಡೆ ಕೊಟ್ಟು ಸೀರೆ ಉಡ್ಸ್ಕೊಬಂದು ಕರ್ಕೊಬಂದಿದ್ದೀವಿ. ಈಗ ಶಾಸ್ತ್ರ ಮಾಡಬೇಕಲ್ಲ, ಹುಡುಗಂಗೆ ಹಾರ ಹಾಕೋದು, ಹುಡುಗನ ಮೇಲೆ ಅಕ್ಕಿ ಕಾಳು ಹಾಕೋದು, ಆ ಶಾಸ್ತ್ರಗಳು ಮಾಡ್ತಾಯಿದ್ದಾರೆ. ಅವಳಿಗೆ ಅಣಗ್ಸೋದು, ನೇಮ್ ಹೇಳು ಅಂತ ಕಿಂಡಲ್ ಮಾಡೋದು, ನಿಮ್ಮ ಮನೆಯವ್ರ ನೇಮ್ ಹೇಳು ಅಂತೆಲ್ಲ ಹೇಳೋದು. ಇವಾಗ ನಮ್ಮ ಭಾವನ ಫ್ರೆಂಡ್ಸ್ ಎಲ್ಲ ಅವರು ಸೆಲ್ಫಿ ತಗೋಬೇಕಿತ್ತಲ್ವ, ಶಾಸ್ತ್ರ ಎಲ್ಲ ಆಗೋ ತನಕ ಪಾಪ ಅವ್ರಿಗೆ ಸಿಕ್ಕಿದ್ದಿಲ್ಲ. ಈಗ ಸಿಕ್ಕಿದ್ರು, ಅದಕ್ಕೆ ಅವ್ರ ಜೊತೆ ಎಲ್ಲ ನಿಂತ್ಕೊಂಡು ಫೋಟೋಸ್ ತಗೊತಿದ್ದಾರೆ. ಈಗ ನಮ್ಮ ಅಕ್ಕನಿಗೆ ಏನು ಮಡ್ಲಕ್ಕಿ ಎಲ್ಲ ಹಾಕಿದ್ರು, ಅದನ್ನೆಲ್ಲ ತೆಗ್ಸಿ ಇನ್ನೇನು ಊಟಕ್ಕೆಲ್ಲ ಹೋಗಬೇಕು. ಟೈಮ್ ಆಗುತ್ತೆ, ಬೇಗ ಫೋಟೋಸ್ ಎಲ್ಲ ತೆಗ್ಸ್ಕೋಬೇಕಲ್ಲ. ಅದಕ್ಕೆ ನನಗೂ ನಮ್ಮ ಅಕ್ಕಂಗೆ ನಿಂತ್ಕೊಳಕ್ಕೂ ಜಾಗ ಇಲ್ಲ, ಅಷ್ಟು ಜನ ಮನೆ ತುಂಬ. ಈಗ ಹಾರ ಎಲ್ಲ ಎಕ್ಸ್ಚೇಂಜ್ ಮಾಡಿ ಫೋಟೋಶೂಟ್ ನಡೀತಾ ಇದೆ. ನಮ್ಮ ಮಾಮ ನಮ್ಮ ಅತ್ತೆ ಅವರೆಲ್ಲ ಫ್ಯಾಮಿಲಿ ಫೋಟೋ ಆಗಿರ್ಬೋದು, ಪ್ರತಿಯೊಂದು ಫೋಟೋಸ್ ಎಲ್ಲ ತಗೊಂಡ್ರು. ನಾವು ಕ್ಯಾಮ್ರಾ ತೊಗೊಬಂದಿದ್ವಿ ನಾವೇ ಫೋಟೋ ಹೊಡ್ಕೊಳಕ್ಕೆ ಅಂತ. ಈಗ ದೃಷ್ಟಿ ಆಗಿತ್ತಲ್ಲ, ಅದಕ್ಕೋಸ್ಕರ ನಮ್ಮ ಅತ್ತೆಯವರಿಗೆ ಆರತಿ ಮಾಡ್ತಾಯಿದ್ದಾರೆ, ದೃಷ್ಟಿ ತೆಗಿತಾ ಇದ್ದಾರೆ. ಫೋಟೋ ನಾನೇ ಹೊಡಿತಾ ಇದ್ದೆ, ನನ್ನ ಫ್ರೆಂಡ್ ಹೊಡಿತಿದ್ದ. ಸ್ವಲ್ಪ ಕೆಲಸ ಐತೆ, ಆಚೆ ಹೋದ, ಅದಕ್ಕೋಸ್ಕರ ಅಲ್ಲಿ ಅವ್ರು ಬರೋ ತನಕ ಫೋಟೋ ಹೊಡಿಯೋಣ ಅಂತ ನಾನೇ ಫೋಟೋ ಹೊಡಿತಾ ಇದ್ದೆ. ಓಡಾಡ್ಕೊಂಡೆಲ್ಲ ಮಾಡೋ ಕೆಲಸ ಎಲ್ಲ ನಾವೆಲ್ಲ ಮಾಡೋಕ್ಕಾಗಲ್ಲ, ತುಂಬ ಓಡಾಡೋದಕ್ಕೆ. ಸ್ವಲ್ಪ ರೆಸ್ಟ್ ಮಾಡಿ ಕೇಳಿದ್ರಲ್ಲ, ಅದಕ್ಕೋಸ್ಕರ ಫೋಟೋ ಗಿಟ್ಟ ಎಲ್ಲ ನಿಂತು ಜಾಗದಲ್ಲಿ ಹೊಡಿಯೋದಲ್ಲ ಅಂತ ನಾನೇ ಫೋಟೋ ಹೊಡಿತಾ ಇದ್ದೀನಿ. ನಮ್ಮ ಚರಿಗಂತೂ ಹಿಡಿಯೋಂಗಿಲ್ಲ, ಅಷ್ಟು ಕಿತಾಪತಿ ಅಂದರೆ ಕಿತಾಪತಿ. ಒಂದು ಫೋಟೋ ಹೊಡ್ಸೋಕ್ಕೆ ಒಂದು 100 ಸಲ ಹೊಡಿಬೇಕು ಅವಳಿಗೆ. ಎಲ್ಲರೂ ಊಟ ಮಾಡ್ಕೊಂಡು ಹೊರಟ್ರು. ನಾವು ಫ್ರೆಂಡ್ಸು ಮತ್ತು ಹುಡುಗಿ ಅಕ್ಕ ಭಾವಂದಿರು ಅವೆಲ್ಲ ಒಟ್ಟಿಗೆ ಊಟಕ್ಕೆ ಬಂದ್ವಿ. ಎಲ್ಲ ಒಟ್ಟಿಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಊಟ ಮಾಡ್ತಾಯಿದ್ವಿ. ಬೆಳಗ್ಗೆ ಹೆಂಗಿದ್ವಿ, ಈಗ ಹೆಂಗಿದ್ದೀವಿ ನೋಡಿ. ಬಿಫೋರ್ ಹೆಂಗಿದ್ವಿ, ಆಫ್ಟರ್ ಹೆಂಗಿದ್ದೀವಿ ನೋಡಿ. ಮುಖಗಳು ನೋಡಿ. ಈ ಕರಿಯವ ಹೊಲ್ಟಿದ್ದಾರಂತೀಗ. ಬಾಯ್ ಮಾಡು. ಬಾಯ್ ಜನರೇ. ಏನು ಮಗಳೇ, ಬಾಯ್ ಜನರೇ. ಫಂಕ್ಷನ್ ಎಲ್ಲ ಮುಗೀತು. ಮನೆ ತುಂಬ ಜನ ಇದ್ದವರೆಲ್ಲ ಖಾಲಿಯಾಗಿದ್ದಾರೆ, ಎಲ್ಲ ಹೊರಟರು. ಇನ್ನು ಸ್ವಲ್ಪ ಜನ ಇದ್ದಾರೆ, ಹುಡುಗನ ಮನೆ ಕಡೆಯವರು ಒಂದು 5-6 ಜನ. ಫಂಕ್ಷನ್ ಆಗಿದ್ದೀನಾನೆ ಹುಡುಗನ ನಾವು ಇಲ್ಲೇ ಉಳಿಸ್ಕೊತೀವಿ. ಒಂದಿನ ಉಳಿಸ್ಕೊಂಡು ಮಾರನೇ ದಿನ ನಾವು ಕಳಿಸೋದು. ಈ ಹುಡುಗನ ಮನೆಯವರು ಎಲ್ಲರೂ ಹೊರಟರು. ಸಂಜೆ ಮೇಲೆ ಓಡಬೇಕು, ಒಂದು 6 ಗಂಟೆ ಮೇಲೆ ಅಂದಿದ್ದಕ್ಕೆ 6 ಗಂಟೆ ಮೇಲೆ ಹೊರಟರು. ತಿನ್ನು ನೀನು ತಿಂತಾನೆ ಇರು. ಎಲ್ಲರೂ ಹೊರಟರು, ಅದಕ್ಕೆ ಎಲ್ಲರೂ ಆರಾಮಾಗಿ ಕೂತ್ಕೊಂಡಿದ್ವಿ, ಫ್ರೀಯಾಗಿ ಮಾತಾಡ್ಕೊಂತ. ಹೀಗೆಲ್ಲರೂ ಆಚೆ ಹೊಟ್ಟಿದ್ದೀವಿ. ಎಂಗೇಜ್ಮೆಂಟ್ ಆಗಿತ್ತಲ್ಲ, ಅದಕ್ಕೆ ಪಾರ್ಟಿ ಕೊಡಿಸ್ರಿ ಅಂದಿದ್ವಿ. ಅದಕ್ಕೆ ಪಾರ್ಟಿ ಕೊಡ್ಸೋಕ್ಕೆ ಅಂತ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಹೊರಗೆ ಹೋಗ್ತಾ ಇದ್ದೀವಿ. ಬನ್ನಿ ಬನ್ನಿ ಯಾರೇ.
ನಾವೆಲ್ಲ ಕಾರಲ್ಲಿ ಹೋಗ್ತಾ ಇದ್ವಿ, ಹೊಸ ಜೋಡಿ ಹುಡುಗ ಹುಡುಗಿ ಅವರು ಬೈಕಲ್ಲಿ ಬರ್ತಾಯಿದ್ರು, ಮುಂದೆ ಹೋಗಿರಿ ಅಂತ ಅಂದ್ವಿ. ನಾವೆಲ್ಲ ಮಕ್ಕಳೆಲ್ಲ ಚಳಿ ಅಂದರೆ ಚಳಿ ಬೇರೆ, ಅದಕ್ಕೆ ಕಾರಲ್ಲಿ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಚರ್ಚಲ್ಲಿ ಇವತ್ತು ಹಬ್ಬ ಬೇರೆ ಇತ್ತು, ಅಲ್ಲಿಗೆ ಹೋಗೋಕ್ಕಾಗಿಲ್ಲ, ಫಂಕ್ಷನ್ ಇತ್ತಲ್ಲ, ಹಾಗಾಗಿ. ಜುಟ್ಟು ರೀ ಬಂಗಾರಿ ಜುಟ್ಟು ಇಲ್ಲ ಹೇಳ್ದೆ. ಬರ್ಗರು ನಿಂಗೆ ಬೇಡ, ಬರ್ಗರ್ ಚಿಕನ್ ಬರ್ಗರ್. ಚಳಿಗೆ ಏನಾದ್ರು ಚಾಟ್ಸ್ ತಿನ್ನೋಣ ಅಂತ ಚಾಟ್ಸ್ ತಿನ್ನೋಕ್ಕೆ ಅಂತ ಹೋದ್ವಿ. ಅಲ್ಲಿ ವೆರೈಟಿ ಬೇರೆ ಅಷ್ಟೊಂದು ಇದ್ದಿಲ್ಲ, ಮತ್ತು ಟೈಮ್ ಬೇರೆ ಆಗೋಯಿತು, ಹಾಗಾಗಿ ಅದಕ್ಕೆ KFC ತಿನ್ನೋಣ ಅಂತ KFCಗೆ ಬಂದ್ವಿ. ನಾವು ಎಲ್ಲರೂ ಸರಿ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ನಾವೇ ಮಕ್ಕಳು ಅಷ್ಟೇ ಬಂದಿದ್ವಿ, ದೊಡ್ಡವ್ರು ಯಾರೂ ಬಂದಿದ್ದಿಲ್ಲ. ನಾವೇ ಮಕ್ಕಳು ಹೊಸ ಜೋಡಿ ಅಷ್ಟೇ ಬಂದಿದ್ವು. ನನಗಂತೂ ಸುಮಾರು ದಿನ ಆದಂಗೆ ಆಗ್ಬಿಟ್ಟಿತ್ತು. ಈಗಂತೂ ನಾನೊಂದು 2 ಮಂತ್ಸ್ ಬ್ಯಾಕ್ ಆಯಿತು, ನಾನೇನು ತಿಂದೇ ಇಲ್ಲ ಹೊರಗಡೆ ಐಟಮು, ಸ್ವಲ್ಪ ಹುಷಾರಿಲ್ಲ ಅಂದಾಗಿಂದ. ಅದಕ್ಕೆ ಎಲ್ಲರೂ ಸರಿ ಬ್ಯಾಟಿಂಗ್ ಮಾಡಿದ್ವಿ. ಇನ್ನೇನು ಮನೆಗೆ ಹೊರಡಬೇಕು. ಮನೆಯಿಂದನೂ ಫೋನ್ ಮಾಡ್ತಾಯಿದ್ರು, ಟೈಮ್ ಆಯಿತು ಬನ್ನಿ ಅಂತ. ಇನ್ನೂ ಆಗೋಯಿತು ಟೈಮು, 10-10:30 ಆಗೋಗ್ಬಿಟ್ಟಿತ್ತು ಬೇರೆ. ಇನ್ನೇನು ಹೊರಡ್ತಾಯಿದ್ವಿ ಮನೆಗೆ. ನೀನು ಔಟ್ ಆಗ್ತಿದ್ಯಣ್ಣ, ನೀವು ಹೊಡೆದ್ರ ಸರಿ ಕೊಟ್ರ. ಗೆದ್ರ ಹೊಡಿಯೋಣ, ಸರ್ರಿ ಕೊಡು. ಚಟಪಟ ಒನ್ ಮೋರ್. ಓಯ್, ನೀನು ಚೆನ್ನಾಗಿ ಕಾಯಿಸ್ಬೇಕು ಕಣೆ ಪಾಪು. ಹಾಗೆ ಮಾರನೇ ದಿನ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಎಂಡ್ ಮಾಡಿದ್ದಿಲ್ಲ. ಮಾರನೇ ದಿನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಇಲ್ಲೇ ಹಂಗೇರಿ ಕಟ್ಟೆ, ಹಳ್ಸಿನ ಜೋಡಿ ಅಲ್ಲೇ ಅಕ್ಕಪಕ್ಕ ಇರ್ತತೆ ಅಂತ. ಈಗ ಹೊಸ ಜೋಡಿಗೆ ಮಾರನೇ ದಿನ ದೇವಸ್ಥಾನಕ್ಕೆ ಹೋಗಬೇಕು. ಅವರು ಅಲ್ಲೇ ಅವ್ರ ಮನೆ ದೇವ್ರಿನ ದೇವಸ್ಥಾನಕ್ಕೆ ಹೋಗಿ ಬಂದರು. ನಾವೆಲ್ಲ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಹಂಗೇರಿ ಕಟ್ಟೆ ಬಂದ್ವಿ. ಅವ್ರು ಗಾಡಿಯಲ್ಲಿ ಬರ್ತಿದ್ರಲ್ಲ, ಸ್ವಲ್ಪ ಮೆಲ್ಲಕ್ಕೆ ಬರ್ತಾಯಿದ್ರು, ತುಂಬ ಚಳಿ ಬೇರೆ ಇತ್ತಲ್ಲ. ನಾವು ಹಂಗೇರಿ ಕಟ್ಟೆ ಮುಗಿಸ್ಕೊಂಡು ಹಳ್ಸಿನ ಜೋಡಿ ಬಂದು ನಾವು ದೇವ್ರ ದರ್ಶನ ಮಾಡ್ಕೊಂಡು ನಾವು ಹೋಗೋಷ್ಟರಲ್ಲೂ ಲೇಟಾಗಿ ಹೋಗ್ಬಿಟ್ಟಿತ್ತು. ದೇವಸ್ಥಾನ ದೇವ್ರಿನ ಕೋಣೆ ಡೋರ್ ಕ್ಲೋಸ್ ಆಗೋಯಿತು, ಮೇನ್ ಡೋರ್ ಅಷ್ಟು ಓಪನ್ ಇತ್ತು. ಅದಕ್ಕೆ ನಾವು ಬೇಗ ಮತ್ತು ನಾವರು ದೇವ್ರ ದರ್ಶನ ಮಾಡ್ಕೋಬೋದು ಅಂತ ನಾವು ಬಂದ್ವಿ. ಅವ್ರು ಇನ್ನೂ ಬಂದಿದ್ದಿಲ್ಲ. ನಮ್ಮ ಅತ್ತೆಗೆ ಸರಿ ಓಡಿಸ್ಕೊಬಂತು. ಅತ್ತೆ ಮುಂದೋದ್ರೆ ನೀನು ಬರ್ತೈತೆ ಅಂತ ಅಲ್ಲೇ ನಿಂತೀಯ. ಅತ್ತೆ ಮುಂದೆ ಬಾ. ಇವಳು ಕರೀತಿರೋದು ಬೇರೆ. ಪ್ರಸಾದದಲ್ಲಿ ಬೇಗ ಬನ್ನಿ ಕ್ಲೋಸ್ ಆಗುತ್ತೆ ಅಂದರು, ಅದಕ್ಕೆ ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ನಾವು. ಚರಿಗೂ ಪಾಪ ಚರಿ ನಮ್ಮ ಜೊತೆ ಕರ್ಕೊಂಡ್ವಿ. ಅವಳಿಗೂ ಹಸುವಾಗಿ ಹೋಗ್ಬಿಟ್ಟಿತ್ತು, ಮತ್ತು ಅವಳಿಗೆ ಏನಾದ್ರು ತಿನ್ನಿಸ್ಬೇಕಲ್ವ, ಹಾಗಾಗಿ ಬೇಗ ನಾವು ಊಟಕ್ಕೆ ಬಂದ್ವಿ. ಅವ್ರಿಗೆ ಕಾಯ್ಕಂತ ನಿಂತಿಲ್ಲ. ಅವ್ರು ಇನ್ನೂ ನೆಟ್ವರ್ಕ್ ಬೇರೆ ಸಿಗ್ತಾ ಇದ್ದಿಲ್ಲ ಫೋನ್ ಮಾಡೋದಕ್ಕೆ, ಹಾಗಾಗಿ ನಾವು ಪ್ರಸಾದಾರು ತಿನ್ನೋಣ ಅಂತ ನಾವು ಬಂದ್ವಿ. ಸಾರಿ ಸಾರಿ. ಇಲ್ಲ ಐತೆ ಕುಡಿ, ನೀ ಇಟ್ಕೊಂಡು ಕುಡಿ, ಇಟ್ಕ. ಏನಿಲ್ಲ.
ಅವರು ಇವಾಗ ಬಂದರು. ಅದಕ್ಕೆ ನಾವು ಅವ್ರ ದೇವ್ರ ದರ್ಶನ ಮಾಡ್ಕೊಬರ್ತೀನಿ ಅಂದರು. ಅದಕ್ಕೆ ನಾವು ಹೊರಗಡೆ ಹಂಗೆ ಊಟ ಎಲ್ಲ ಮಾಡಿಕೊಂಡು ಆಚೆಗಡೆ ಹಂಗೆ ಓಡಾಡ್ಕೊಂಡು ನಿಂತಿದ್ವಿ. ದೇವಸ್ಥಾನ ಕ್ಲೋಸ್ ಆಗಿತ್ತು. ಅವ್ರು ಬಂದರೆ ದೂರದಿಂದ ಬಂದಿದ್ದೀವಿ ಅಂತ ಅಂದಿದ್ದಕ್ಕೆ ಮಡ್ಲಕ್ಕಿ ಬೇರೆ ಕೊಡಬೇಕಿತ್ತವಳು, ಹಾಗಾಗಿ ಡೋರ್ ಓಪನ್ ಮಾಡಿದ್ರು ದೇವಸ್ಥಾನದ್ದು. ಇವಾಗ ಬರ್ತಾ ನಾವು ಕಾರಲ್ಲಿ ಬಂದಿದ್ವಿ, ನಾವು ನಮ್ಮ ಮಾಮರೆಲ್ಲ. ನಮ್ಮ ಮಾಮನ ಮತ್ತೆ ಗಾಡೀಲಿ ಬರ್ತೀವಿ, ನೀವು ಕಾರ್ ತಗೊಂಡೋಗಿ ಅಂದರು. ಅದಕ್ಕೆ ಮತ್ತೆ ನಮ್ಮ ಅಮ್ಮನ ಗಾಡಿಯಲ್ಲಿ ನಾನು ಕಾರಲ್ಲಿ ಕುತ್ಕೊಂಡಿದ್ದೆ. ಪಾಪು ಅಳ್ತಿದ್ಲು. ಅದಕ್ಕೋಸ್ಕರ ನಮ್ಮ ಅಕ್ಕನಿಗೆ ನೀನು ಸ್ವಲ್ಪ ದೂರ ಕಾರಲ್ಲಿ ಬಾ, ನಾನು ಸ್ವಲ್ಪ ದೂರ ಬೈಕಲ್ಲಿ ಹೋಗ್ತೀನಿ ಅಂದೆ. ನನಗೂ ತುಂಬೋದು ಬೈಕ್ ಜರ್ನಿ ಮಾಡೋಂಗಿಲ್ಲ ಅಂತ ಬೇರೆ ಹೇಳಿದರು. ರೋಡ್ ಸ್ವಲ್ಪ ಚೆನ್ನಾಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ದೂರ ಬೈಕಿಗೆ ಹೋದೆ. ಆಮೇಲೆ ಮತ್ತೆ ಕಾರಲ್ಲಿ ಅರ್ಧದಲ್ಲಿ ಶಿಫ್ಟ್ ಆಗೋಣ ಅಂತ. ನಮ್ಮ ಮಾಮನ ಮತ್ತೆ ಎಷ್ಟೋ ವರ್ಷ ಆಗೋಗ್ಬಿಟ್ಟಿತ್ತು ಅವರು ಆ ಥರ ಹೋಗಿ ಬರೀ ಕಾರಲ್ಲೇ ಓಡಾಡೋರು, ಇಲ್ಲ ಪಾಪು ಜೊತೆ ಇರೋಳು. ಈಗ ಸುಮಾರು ದಿನ ಆಯ್ತಲ್ಲ, ಅವ್ರಿಗೊಂದು ಸ್ವಲ್ಪ ಲಾಂಗ್ ಡ್ರೈವ್ ಚೆನ್ನಾಗಿ ಅನಿಸ್ಲಿ ಅಂತ ಅರ್ಧದಲ್ಲೇ ನಿಂತ್ಕೊಂಡು ನಾನು ಇಳಿಸಿ ಮತ್ತು ನಾನು ಕಾರಿಗೆ ಬಂದು ಶಿಫ್ಟ್ ಆದೆ. ತುಂಬಾ ಸೊಂಟ ನೋವೆಲ್ಲ ಬರ್ತಾಯಿತ್ತು, ಹಾಗಾಗಿ ನಮ್ಮ ಅಕ್ಕ ಮತ್ತು ಬೈಕಿಗೆ ಹೋದ್ಲು. ನಾವು ದೇವಸ್ಥಾನದಿಂದ ಬರೋಷ್ಟರಲ್ಲಿ ಹುಡುಗನ ಮನೆ ಕಡೆಯವರೆಲ್ಲ ಬಂದಿರು ಹುಡುಗನ ಕರ್ಕೊಂಡು ಹೋಗೋಕ್ಕೆ. ಮಾಮ ಲಗೇಜ್ ಇಟ್ಟು ಬಾ ಮಾಮ. ಅಪೇಕ್ಷಾ ಇವಾಗ ನಮ್ಮ ಭಾವನ ಕರ್ಕೊಂಡು ಹೋಗೋರು ಮನೆಯಿಂದ ಬಂದಿದ್ದಾರೆ. ಅವರು ಇವಾಗ ಹೊರಡ್ತಾರೆ. ನಮ್ಮ ಭಾವನ ಒಂದಿನ ಉಳ್ಕೊಂಡಿದ್ರು, ಈಗ ಹೊರಡ್ತಾರೆ. ಅವ್ರಿಗೆ ಸಿಹಿ ಊಟ ಮಾಡಿಸಿ ಕಳಿಸ್ಬೇಕು, ಹಾಗಾಗಿ ಸಿಹಿ ಅಡುಗೆ ಮಾಡಿದ್ವಿ ನಾವು. ಈಗ ಊಟ ಮಾಡ್ಕೊಂಡು ಅವರು ಕೂಡ ಹೊರಡ್ರು. ಇವಾಗಷ್ಟೇ ಎಲ್ಲರೂ ಹೋದರು ಅವ್ರವ್ರ ಊರಿಗೆ. ನಾಳೆ ಎಲ್ಲರಿಗೂ ಸ್ಕೂಲ್ ಇತ್ತು, ಹಾಗಾಗಿ ಎಲ್ಲರೂ ಹೊರಟಿದ್ದಾರೆ. ನಮ್ಮ ಭಾವ ಕೂಡ ಇವಾಗ ಹೊರಟರು, ಅವ್ರ ಮನೆಯಿಂದ ಬಂದಿದ್ರು ಕರ್ಕೊಂಡು ಹೋಗೋಕ್ಕೆ ಅಂತ. ಅವರು ಕೂಡ ಒಂದಿನ ಉಳ್ಕೊಂಡು ಹೋಗಿದ್ದಾರೆ. ಈ ವಿಡಿಯೋ ಅದಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಬಿಟ್ಟು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಬಾಯ್ ಬಾಯ್.